इसी तरीके से जो है जो बाई इलेक्शन यानी आने वाला है तो उसके मुतल्लिक जो है सैयद अज़ीम पीर पाशा कादरी जो हुलगुर में यहाँ पर जो एक्स एमएलए थे उनसे हम गुफ्तगू करेंगे कि क्या कैसे वो इलेक्शन को देखते हैं, क्या उन्हें टिकट कांग्रेस के ज़रिए से टिकट मिल रही है या नहीं मिल रही है, क्या उनके मामलात है वो जानने की हम कोशिश करेंगे। सर जैसे कि अभी जो बाई इलेक्शन आने वाला है, क्या उसमें उम्मीद है सर आपको? कैसे क्या करेंगे सर? ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ 2 ವರ್ಷದಿಂದ ಎರಡು ವಾರ ಹಿಂದೆ ಲೋಕಸಭಾ ಚುನಾವಣೆ ಆಯಿತು. ನಾವು ಬರೋದು ಧಾರವಾಡ ಲೋಕಸಭಾ ಶಿಗ್ಗಾಂವ್ ಮತಕ್ಷೇತ್ರ, ಬಟ್ ಜಿಲ್ಲೆ ಹಾವೇರಿ. ನಾವು ಹಾವೇರಿ, ಗದಗ ಮತ್ತು ಧಾರವಾಡ ಲೋಕಸಭಾ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ತವ ಅನ್ನೋಂಥದ್ದು ಭಾಳ ವಿಶ್ವಾಸ ಇಟ್ಟಿದ್ವಿ. ಅದು ಮತದಾರ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ನಾವೆಲ್ಲ ಸ್ವಾಗತ ಮಾಡಬೇಕು, ತಲೆ ಭಾಗಿಸ್ಬೇಕು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಶಿಗ್ಗಾಂವ್ ಕ್ಷೇತ್ರದ ಮಾನ್ಯ ಶಾಸಕರು ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರು ಹಾವೇರಿ ಲೋಕಸಭಾದ ಸದಸ್ಯರು ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಶಿಗ್ಗಾಂವ್ ಕ್ಷೇತ್ರಕ್ಕೆ ಒಂದು ಉಪಚುನಾವಣೆ ಬರ್ತಾ ಇದೆ. ಈ ಉಪಚುನಾವಣೆ ಎದುರಿಸಬೇಕಾಗಿದೆ, ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕಾಗಿದೆ. ಹಾಗಾಗಿ ಇವತ್ತು ನಾನು ಕಳೆದ 2 ದಶಕದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. 3 ಬಾರಿ ಬಸವರಾಜ ಬೊಮ್ಮಾಯಿ ಸಾಹೇಬರು ವಿರುದ್ಧ ಭಾಳ ಕಡಿಮೆ ಅಂತರಲ್ಲೇ ಸೋತಿದ್ದೇನೆ. 2004ರಲ್ಲಿ 787 ಓಟ್ನಾಗ ಸೋತಿದ್ದೆ ನಾನು. ಕೇವಲ 787 ಓಟು, 41,000 ಓಟ್ ತೊಗೊಂಡು ನಾನು 787 ಓಟ್ನಲ್ಲಿ ಸೋತಿದ್ದೀನಿ. 2008ರಲ್ಲಿ BJP ಅಭ್ಯರ್ಥಿ 63,000 ತೊಗೊಂಡ್ರು, ನಾನು 54,000 ಓಟ್ ತೊಗೊಂಡಿದ್ದೀನಿ. 2013ರಲ್ಲಿ BJP ಕ್ಯಾಂಡಿಡೇಟ್ ಬಸವರಾಜ ಬೊಮ್ಮಾಯಿ ಸಾಹೇಬರು 73,000 ತೊಗೊಂಡ್ರು, ನಾನು 64,000 ಓಟ್ ತೊಗೊಂಡಿದ್ದೀನಿ. 2018ರಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು 72,500 ತೊಗೊಂಡಿದ್ದಾರೆ, ನಾನು 82,500 ತೊಗೊಂಡಿದ್ದಾರೆ. ನಾನು 74,000 ಓಟ್ ತೊಗೊಂಡಿದ್ದೀನಿ. ಅಂದರೆ 4 ಚುನಾವಣೆಯಲ್ಲಿ ಭಾಳ ಕಡಿಮೆ ಅಂತರಲ್ಲೇ ನಾನು ಸೋತಿದ್ದೀನಿ. 2023ರಲ್ಲಿ ಒಬ್ಬ ಹೊರಗಿನ ಅಭ್ಯರ್ಥಿ ಕೊಟ್ಟರು, ಅದು 36,000 ಅಂತರಲ್ಲೇ ಕಾಂಗ್ರೆಸ್ ಪರಾಜಯ ಆಗಿದೆ. ಹಾಗಾಗಿ ನನ್ನ ಒಂದು ಕ್ಲೇಮ್ ಇದೆ, ಹೈಕಮಾಂಡ್ಗೆ ಈಗಾಗಲೇ ನಾನು ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿದ್ದೇನೆ. ನಾನು ಕಳೆದ 25 ವರ್ಷದಿಂದ ಪಕ್ಷ ಕಟ್ಟಿದ್ದೇನೆ, ಭಾಳ ತೊಂದರೆ ಅನುಭವಿಸಿದ್ದೀನಿ, ಭಾಳ ನೋವು ಕೂಡ ಕೊಟ್ಟಿದ್ದಾರೆ ನನಗೆ ಭಾಳಷ್ಟು ಸಮಯದಲ್ಲಿ. ಹಾಗಾಗಿ ಈ ಒಂದು ಸ್ಪರ್ಧೆಗೆ ನನಗೆ ಅವಕಾಶ ಕೊಡಬೇಕು ಅಂಥೇಳಿ ನಾನು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ KPC ಅಧ್ಯಕ್ಷರುಗಳಿಗೆ, ಮಾನ್ಯ HK ಪಾಟೀಲ್ ಸಾಹೇಬರಿಗೆ, ಸಂತೋಷ್ ಲಾಡ್ ಅವ್ರಿಗೆ, ವಿನಯ್ ಕುಲಕರ್ಣಿ ಅವ್ರಿಗೆ, ಶಿವಾನಂದ ಪಾಟೀಲ್ ಅವ್ರಿಗೆ, ನಮ್ಮ ಈ ಭಾಗದ ಎಲ್ಲ ಶಾಸಕರಿಗೆ ನಾನು ಕೇಳ್ಕೊಂಡಿನಿ. ನನಗೆ ವಿಶ್ವಾಸ ಇದೆ ಈ ಬಾರಿ ನನಗೆ ಅವಕಾಶ ಸಿಗ್ತೈತೆ ಅನ್ನೋದು. ಇನ್ನೂ ಒಂದು ಮಾತು ಅಂತ ಹೇಳಿದಾರ, ಇದು ಬಾಯ್ ಇಲೆಕ್ಷನ್ ಅಂತ ಹೇಳ್ತಾರಲ್ಲ, ಕೆಲವು ಜನಕ್ಕೆ ಗೊತ್ತಿಲ್ಲ ಇದು ಬಾಯ್ ಇಲೆಕ್ಷನ್ ಏನಿರ್ತೈತಿ, ಹೆಂಗೆ ಏನಿರ್ತೈತಿ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಇದ್ರ ಬಗ್ಗೆ. ಬಾಯ್ ಇಲೆಕ್ಷನ್ ಅಂದರೆ ಉಪಚುನಾವಣೆ, ಇದು ಮಧ್ಯಂತರ ಚುನಾವಣೆ. ಈಗ ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿ ರಾಜೀನಾಮೆ ಕೊಟ್ಟರೆ ಅದು ಏನು ಅವರ ಒಂದು ನಿಧನ ಆದರೆ ಇಂಥ ಸಂದರ್ಭದಲ್ಲಿ ಉಪಚುನಾವಣೆ, ಜೊತೆಗೆ ಈ ಇಂಥ ಒಂದು ಖಾಲಿಯಾಗಿರ್ತಕ್ಕಂಥ ಸ್ಥಾನಕ್ಕೆ ಮತ್ತೆ 6 ತಿಂಗಳ ಒಳಗೆ ಆ ಸ್ಥಾನ ತುಂಬಬೇಕಾಗಿದೆ. ಹಾಗಾಗಿ 6 ತಿಂಗಳ ಒಳಗೆ ಇಲ್ಲಿ ಚುನಾವಣೆ ಆಗ್ತೈತಿ, ಬಾಯ್ ಇಲೆಕ್ಷನ್ ಉಪಚುನಾವಣೆ. ಆ ಉಪಚುನಾವಣೆಯಲ್ಲಿ ಎಲ್ಲ ಪಕ್ಷದವರು ಅಭ್ಯರ್ಥಿ ಹಾಕ್ತಾರೆ. ಆವಾಗ ಮತದಾರ ತೀರ್ಪು ಕೊಡ್ತಾರೆ, ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು. ಇಷ್ಟೇ ಇದೆ ಇದರದ್ದು ಅರ್ಥ. ಸರ್ ಇನ್ನೊಂದು, ಇದು ನಾವು ಭಾಳ ಚೆನ್ನಾಗಿ ಮಾತಾಡಿದ್ದೀವಿ. ನಿಮ್ಮೂರಲ್ಲಿ ಅವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗಲಿಲ್ಲ. ನಾವು 23 ಇಯರ್ಸ್ ಬ್ಯಾಕ್ 30 ಇಯರ್ಸ್ ಬ್ಯಾಕ್ ನಾವು ಅದೀವಿ ಹುಡುಗರಲ್ಲಿ. ಎಜುಕೇಷನ್ ಸರಿ ಇಲ್ಲ, ಇಲ್ಲಿ ರೋಡ್ ಸರಿ ಇಲ್ಲ, ನೀರಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಒಂಥರ ಕಂಪ್ಲೇಂಟ್ಸ್ ಬರ್ತಾ ಇದೆ. ಇದಕ್ಕೆ ಏನು ನೋಡ್ತೀರಾ ಸರ್? ಏನು ನೋಡ್ತೀರಾ? ನೋಡಿ, ಡೆವಲಪ್ಮೆಂಟ್ ಇಲ್ಲ ಅನ್ನೋದಕ್ಕಿಂತ ಡೆವಲಪ್ಮೆಂಟ್ ಆಗಿದೆ. ಅದು ಕೆಲವರು ಪರ ವಿರೋಧ ಮಾತಾಡೋರು ಇರ್ತಾರೆ. ಆಗಿದೆ, ರಸ್ತೆ ಮೂಲಭೂತ ಸೌಕರ್ಯ, ಎಜುಕೇಷನ್ ಬಗ್ಗೆ ವಿಶೇಷವಾಗಿ ಉತ್ತರ ಕರ್ನಾಟಕದಾಗ ಎಜುಕೇಷನ್ಗೆ ಹೆಚ್ಚಿಗೆ ಒತ್ತು ಕೊಡಬೇಕಾಗಿದೆ. ಅದು ಕೆಲಸ ಮುಂದೆ ಈಗಿನ ಸರ್ಕಾರ, ಹಿಂದಿನ ಸರ್ಕಾರಗಳು ಮಾಡಿದ್ದಾವೆ. ಈಗಿನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದು ಕೆಲಸ ಆಗ್ತದೆ. ಇದು ಏನಿದೆ ನಮ್ಮ ಕ್ಷೇತ್ರದಲ್ಲಿ ಆಗಿದೆ, ಭಾಳಷ್ಟು ಕೆಲಸ ಮಾಡಿದ್ದಾರೆ ಹಿಂದಿನ ಶಾಸಕರು, ಇಲ್ಲೇ ಮುಖ್ಯಮಂತ್ರಿ ಆದವರು ಬೊಮ್ಮಾಯಿ ಸಾಹೇಬರು ಮಾಡಿದ್ದಾರೆ. ಕೆಲಸ ಮಾಡಿಲ್ಲ ಅನ್ನೋಂಗಿಲ್ಲ, ಯಾಕಂದರೆ ನಾವು ವಿರೋಧ ಪಕ್ಷದಾಗಿದ್ದು ಮಾತಾಡುವಾಗ ಅದು ಕರೆಕ್ಟ್ ಇರಬೇಕು, ಜನನೂ ಮೆಚ್ಚಬೇಕು. ಇವತ್ತು ಅವ್ರದ್ದು ಒಂದು ಮೈನಸ್ ಏನಂದರೆ ಸಾರ್ವಜನಿಕರಿಗೆ ಅವೈಲೇಬಿಲಿಟಿ ಇದ್ದಿದ್ದಿಲ್ಲ, ಅವ್ರದ್ದು ಸಾಮಾನ್ಯ ಜನರಿಗೆ ಸಿಗ್ತಿದ್ದಿಲ್ಲ ಕೈಗೆ. ಕೆಲಸ ಮಾಡಿದ್ದಾರೆ, ಇಲ್ಲ ನೀರಾವರಿ ಅದು ಭಾಳ ತಂದಿದ್ದಾರೆ, ಮಾಡಿದ್ದಾರೆ. ಹಾಗಾಗಿ
ಹೇಳ್ತಾರೆ ಕೆಲವರು. ಈಗ ಎಲ್ಲ ಕಡೆ ರಸ್ತೆ ನಮ್ಮ ಕ್ಷೇತ್ರದಾಗ ಇದೆ, ಒಳ್ಳೆ ಗುಣಮಟ್ಟದ ರಸ್ತೆ ಆಗಿದ್ದಾವೆ. ಕೆಲವು ಕೆಲವು ಕೆಟ್ಟವು ಇನ್ನೂ ಆಗಬೇಕು, ಮಳೆ ಭಾಳ ಇದೆ ಅಲ್ಲ, ಅದಕ್ಕೆ ನೋಡೋಣ. ಸರ್ಕಾರ ನಾವು ಕೂಡ ಲೋಕೋಪಯೋಗಿ ಸಚಿವರ ಗಮನಕ್ಕೆ ತರ್ತೀವಿ. ಹಂಗ ಸರ್, ಈಗ ನಾವು ನಿಮ್ಮ ಹೆಸರು ತಗೊಂಡು ಕೆಲವು ಜನಗೆ ಕೇಳಿದೀವಿ ಈ ಪಕ್ಷಕ್ಕೆ ಇದು ಊರಿದೆ ಅಲ್ಲ, ಈ ಊರಿಗೆ ಯಾವುದು ಚಲೋ ಲೀಡರ್ಸ್ ಇದಾರ ಅಂತ ಹೇಳಿ ನಾವು ಕೇಳಿದೀವಿ. ಕೆಲವು ಜನ ಹೇಳ್ತಾ ಇದಾರ ಕಾಂಗ್ರೆಸ್ ಯಾರಿಗೆ ಸೀಟ್ ಕೊಡ್ತೈತಿ, ಇದು ಟಿಕೆಟ್ ಕೊಡ್ತಾರಲ್ಲ ಅವ್ರಿಗೆ ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದಾರ. ಕೆಲವು ಜನ ಹೇಳ್ತಾ ಇದಾರ ಅಜೀಂ ಪೀರ ನಿಂತರ ನಾವು ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ. ಇದಕ್ಕೆ ಹೆಂಗ್ ಸರ್, ಯಾವ ಥರ ನೋಡ್ತೀರಾ ಸರ್ ನೀವು? ನೋಡ್ರಿ, ಸಪೋರ್ಟ್ ಮಾಡಲ್ಲ ಅಂದ್ರೆ ಈಗ BJP ಪಕ್ಷದವರು ನಮ್ಗೆ ಸಪೋರ್ಟ್ ಮಾಡೋಂಗಿಲ್ಲ. ನೀವು BJP ಅವ್ರು ಕೇಳಿರ್ಬೋದು, ಅವ್ರು ಹೇಳಿರ್ಬೋದು. ಈಗ ನೀವು ನಮ್ಮ ಸಪೋರ್ಟರ್ ಕೇಳಿದ್ರೆ ನಮ್ಮ ಹೆಸರು ಹೇಳ್ತಾರೆ. ಅದು ಇದು ನಮ್ಮ ಊರಿಲ್ಲ, ಎಲ್ಲ ಕಡೆ ಭಾಳ 244 ಬೂತ್ ಅದಾವೆ. ಎಲ್ಲ ಕಡೆ ಕೇಳಿದ್ರೆ ಅಭಿಪ್ರಾಯ ಸಿಗ್ತದೆ. ನೀವು ಹೋಗಿ BJP ಇದ್ದವರು ಅಥವಾ ಕಲೆಕ್ಷನ್ ಗಿರಾಕಿ ಕೇಳಿದ್ರೆ ಅವ್ರು ಅದೇ ಹೇಳ್ತಾರೆ. ಕೆಲವು ಜನ ಹೇಳ್ತಾ ಇದ್ದಾರೆ ಸರ್, ಈಗ ದರ್ಗಾ ಖಾಸ್ಗರ್ಗೆ ಹೇಳ್ತಾ ಇದ್ದಾರೆ ಊರಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ, ಫಸ್ಟ್ ಅವ್ರಿಗೆ ಹೇಳ್ರಿ ದರ್ಗಾ ಡೆವಲಪ್ಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾರು ಯಾವ ಹೇಳ್ದವ? ಇಲ್ಲಿ ಕುಡಿಯೋ ನೀರು ಇದ್ದಿದ್ದಿಲ್ಲ, ಬಿಸ್ಲೇರಿ ಹಾಕಿವಿ, ಲೈಟ್ ಹಾಕಿವಿ, ಕಾಂಕ್ರೀಟ್ ಮಾಡೀವಿ, ವಸತಿ ಮಾಡಿವಿ. ನೋಡ್ರಿ, ಅವೆಲ್ಲ ಅವ್ರಿಗೆ ಯಾವುದು ದರ್ಗಾ ಅನ್ನೋದು ಗೊತ್ತಿಲ್ಲ, ಏನಿಲ್ಲ. ನಾವೆಲ್ಲ ಭಾಳ ಕೆಲಸ ಮಾಡಿದ್ವಿ. ಇಲ್ಲೇ ನಾವು ಮಾಡೋದಕ್ಕಿಂತ ಎಲ್ಲರೂ ಈ ದರ್ಗಾದ ಭಕ್ತರು. ಎಲ್ಲರೂ ಇಲ್ಲೇ ನಾವು ಎಲ್ಲೇ ದೇಣಿಗೆ ಕೇಳಿ ಅದು ಮಾಡೋಂಗಿಲ್ಲ. ಯಾರ್ಯಾರು ಬಂದು ಭಕ್ತಾದಿಗಳು ಮಾಡ್ತಾರೆ, ನಾವು ಮಾಡ್ತೀವಿ. ಅವರು ನೀವು ಭೇಟಿಯಾಗಿರ್ತಕ್ಕಂಥ ಯಾರು ವ್ಯಕ್ತಿ ಅನ್ನೋದು ಗೊತ್ತಾಗ್ಬಿಡ್ತು ನನಗೆ ಈಗಾಗಲೇ. ಅಂಥವ್ರು ಕೇಳಿ ಅವ್ರು ಕಾಯ್ಕೊತ ಕೂತಿರ್ತಾರೆ, ಯಾರ್ಯಾರು ಬರ್ತಾರೆ ಹೊರಗಿನವ್ರು ಅಂತೇಳಿ. ಬೇರೆ ಮಂದಿ ಕೇಳಿದ್ರೆ ಹೇಳ್ತಾರೆ. ಈಗ ಎಷ್ಟೆಲ್ಲ ಜನ ಅದಾರಲ್ಲ ಅಲ್ಲಿ ಕೇಳಿದ್ರೆ ಅವ್ರಿಗೆಲ್ಲ ಹೇಳ್ತಾರಲ್ಲ, ಅವರು ನಮ್ಮ ವೋಟರ್ಸ್ ಅಲ್ಲ. ನೀವು ಕೇಳಿದ ವ್ಯಕ್ತಿ ಗೊತ್ತಾಗ್ಬಿಡ್ತು ನನಗೆ ಈಗಾಗಲೇ. ಈಗ ವಿಶ್ವಾಸ ಇದೆ ಸರ್ ನಿಮಗೆ, ಕಾಂಗ್ರೆಸ್ ಪಾರ್ಟಿ ನಿಮಗೆ ಸೀಟ್ ಕೊಟ್ರ ಗ್ಯಾರಂಟಿಯಾಗಿ ನೀವು ಗೆಲ್ತೀರ ಅಂತ ಹೇಳಿ ವಿಶ್ವಾಸ ಇದೆ ಸರ್? ಜನರು ನಿಮ್ಗೆ ಓಟ್ ಕೊಡ್ತಾರಾ? ನೋಡ್ರಿ, ಜನ ಇಲ್ಲೇ ಬಯಸ್ತಾ ಇದಾರೆ. ಲೋಕಲ್ ನಮ್ಮ ತಾಲೂಕಿನವ್ರು ಬೇಕು. ಹೊರಗಿಲಿಂದ ಹಾನಗಲ್, ಹುಬ್ಳಿ, ಧಾರವಾಡ ಅಥವಾ ಗದಗ, ಶಿರಟ್ಟಿ, ಕುಂದಗೋಳದಿಂದ ಬಂದ್ರೆ ಬೇಡ ಅಂತಾರೆ ಇಲ್ಲಿ. ನಾನು ಇಲ್ಲೇ ಲೋಕಲ್, ಈ ತಾಲೂಕಿನವ. ಆಮೇಲೆ ನಮ್ಮ ದರ್ಗಾದ ಭಕ್ತರು ಅದಾರೆ, ನಮ್ಮ ಎಲ್ಲ ಕಾರ್ಯಕರ್ತರು ಅದಾರೆ. ನಾವು ಕಳೆದ 25 ವರ್ಷದಿಂದ 24x7 ಕೆಲಸ ಮಾಡಿದ್ದೀವಿ ಇಲ್ಲಿ. ಎಲ್ಲ ಇರೋದು. ಮತ್ತು ಈಗ ಮೊನ್ನೆ ಎಲ್ಲ ಪಾರ್ಲಿಮೆಂಟಿಗೆ ಎಲ್ಲ ಕಾಂಗ್ರೆಸ್ ಸಚಿವರು, ಕಾಂಗ್ರೆಸ್ MLA ಇದ್ದಲ್ಲೇ 20-30 ಸಾವಿರ ಹಿನ್ನಡೆ ಆಗೈತೆಲ್ಲ. ಇವೆಲ್ಲ ನೋಡ್ರಿ, ಜನರ ತೀರ್ಪದು. ಈಗಾಗಲೇ ನನ್ನ ಪರವಾಗಿದೆ. ನನಗೆ 100% ವಿಶ್ವಾಸ ಇದೆ, ನನ್ನ ಗೆಲುವು ನಂದೇ ಆಗುತ್ತೆ. ಸರ್, ಇನ್ನೂ ಒಂದು ಮಾತು, ನಿಮ್ಮ ಊರಿಂದ ಸ್ವಲ್ಪ ಜನ ಹೇಳಿದ್ರ ಈ ತರ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಏನೇನಿದೆಯಲ್ಲ, ಖಾಸ್ಕರ್ಗೆ ಅಲ್ಲಿ ಟೀಚರ್ಸ್ ಬರ್ತಾರ, ಏನು ಅವರು ಓದ್ಸಲ್ಲ, ಏನಿಲ್ಲ, ಸುಮ್ ಕುಂತು ಹೋಗ್ಬಿಡ್ತಾರ ಅಂತ ಹೇಳಿ ಅವ್ರದ್ದು ಕಂಪ್ಲೇಂಟ್ ಇದೆ. ಇದ್ರ ಬಗ್ಗೆ ಏನು ನೀವು ಆಕ್ಷನ್ ತಗೊಂಡಿಲ್ಲ ಸರ್? ನೀವು ಇಂಥ ಪ್ರಶ್ನೆ ವಿದ್ಯಾವಂತರಿಗೆ ಕೇಳಬೇಕು. ನೀವು ಯಾರು ಕೇಳಿದ್ರೆ ಗೊತ್ತಿಲ್ಲ ನನಗೆ, ಅವ್ರಿಗೆ ಗೊತ್ತಾಗಿದೆ. ಇಲ್ಲೆಲ್ಲ ಆಗಿದೆ, ಎಲ್ಲ ಮಾಡಿದ್ದಾರೆ. ಆಮೇಲೆ ಎಲ್ಲ ಇಲ್ಲೇ ನಮ್ಮ ಮುಖಂಡರು, ಎರಡೂ ಪಾರ್ಟಿ, ಕಾಂಗ್ರೆಸ್ ಇರಲಿ BJP ಇರಲಿ, ಅಭಿವೃದ್ಧಿಯಲ್ಲಿ ಯಾವುದೂ ರಾಜಕೀಯ ಮಾಡೋಂಗಿಲ್ಲ. ಇಲ್ಲಿ ಎಲ್ಲ ಮಾಡಕತ್ತೀವಿ. ನೀವು ಕೇಳಿರ್ತಕ್ಕಂಥ ವ್ಯಕ್ತಿಗಳು ಯಾರೋ ಏನೋ, ನಾವು ಸುಮ್ಮನೆ ನೀವು ಪ್ರಶ್ನೆ ಕೇಳಾಕ್ತಿರೋ ಗೊತ್ತಿಲ್ಲ, ಅದು ಸುಳ್ಳೆಲ್ಲ. ಅದು ಅಂಥದ್ದು ಏನಿಲ್ಲ. ಎಲ್ಲ ಮಾಸ್ತರ್ ಇದ್ದಾರೆ, ಸ್ಕೂಲ್ ಚೆನ್ನಾಗಿದೆ, ಎಲ್ಲ ಟೀಚರ್ಸ್ ಇದ್ದಾರೆ. ಮತ್ತು ನೋಡ್ರಿ, ಅವರು ಈಗ ನಿಮ್ಗೆ ಹೇಳ್ತೀನಿ, ಒಬ್ಬ SDMC ಅಧ್ಯಕ್ಷ ಅವ ಹೋಗಿ ಮಾಸ್ತರಿಗೆ ಏನಂತಂದ್ರೆ, ನನಗೆ ಸ್ಪೆಷಲ್ ಬೇರೆ ಸಪ್ರೇಟ್ ಚೇಂಬರ್ ಮಾಡಿಕೊಡು ಅಂದ್ರೆ, ಮಾಸ್ತರ್ ಎಲ್ಲಿಂದ ಮಾಡಿಕೊಡ್ಬೇಕು? SDMC ಅಧ್ಯಕ್ಷಗೆ ಮಾಸ್ತರ್ ಜನರು ಚೇಂಬರ್ ಮಾಡಿಕೊಡ್ಬೇಕು, ಅಥವಾ ಅವ್ರಿಗೆ ಹೋಗಿ ಏನಾರ ಪಗಾರನಾಗ ದುಡ್ಡು ಕೊಡು ಅಂತ ಹೇಳಿದ್ರೆ ಕೂಡ ಅವ್ರ ಮನೇಲಿ ಕಂಪ್ಲೇಂಟ್ ಮಾಡೋದು ಸ್ವಾಭಾವಿಕ. ಅದೆಲ್ಲ ನಮ್ಗೆ ಗೊತ್ತೈತಲ್ಲ. इथे हज़रत सैयद अज़ीम पीर पाशा कादरी जो है हुलगुर शरीफ के जो सज्जादा नशीन है, उनसे हमने बहुत ही बारीकी से जो है बाई इलेक्शन के मुतल्लिक भी पूछा, और दरगाह की जो डेवलपमेंट है उसके मुतल्लिक भी पूछा, और यहाँ पर जो एजुकेशन के जो मसाइल जो कि हमने जब लोगों से गुफ्तगू की, उनसे बात की, तो उन्होंने कैमरे के सामने आकर के इस बात को भी वाज़े किया कि यहाँ पर जो है गवर्नमेंट के जो स्कूल है, उर्दू ख़ास करके जो स्कूल है, वहाँ पर जो टीचर्स है वो आते हैं, मोबाइल इस्तेमाल करते हैं, वक्त होने के बाद में स्कूल जो है बंद करके वो चले जाते हैं, और ABCD या अलिफ बे ऐसे उनको कोई बच्चों को नहीं पढ़ने आ रहा। ऐसी गांव के लोगों की शिकायत आई थी। उसी के मुतल्लिक हमने जब ex-MLA साहब से जब इस बात को पूछा, तो सर ने इस बात को नकारते हुए कहा कि यहाँ पर ऐसा कुछ मामलात नहीं है, हो सकता है किसी ने ऐसी कोई गलत इन्फॉर्मेशन आपको दी होगी, ऐसा उनका कहना है। बाकी की खबरों के लिए HDMC न्यूज़ को लॉग ऑन करें, लाइक करें, शेयर करें और सब्सक्राइब करना ना भूलें। जय हिंद।